ಚರ್ಚ್ ಆಫ್ ಗಾಡ್ 175 ದೇಶಗಳಲ್ಲಿ 7,500ಕ್ಕೂ ಹೆಚ್ಚು ಸಭೆಗಳನ್ನು ಸ್ಥಾಪಿಸಲಾಗಿದೆ. ಚರ್ಚ್ ಆಫ್ ಗಾಡ್ ಲೋಕದಾದ್ಯಂತವಿರುವ ಜನರನ್ನು ಒಂದೇ ಕುಟುಂಬವೆಂದು ಪರಿಗಣಿಸುತ್ತದೆ ಮತ್ತು ಹಿಮಾಲಯದಿಂದ ಅಲಾಸ್ಕಾ ಮತ್ತು ಅಮೆಜಾನ್ ಮಳೆಕಾಡಿನವರೆಗೆ ಲೋಕದ ಪ್ರತಿಯೊಂದು ಮೂಲೆಯಲ್ಲಿ ಸಭೆಗಳನ್ನು ಸ್ಥಾಪಿಸುವ ಮೂಲಕ ದೇವರ ಪ್ರೀತಿಯನ್ನು ಹರಡುತ್ತದೆ. ಕ್ರೈಸ್ತ ಧರ್ಮವು ಭೌಗೋಳಿಕವಾಗಿ ಕುಸಿಯುತ್ತಿರುವ ಸಮಯದಲ್ಲಿ ಚರ್ಚ್ ಆಫ್ ಗಾಡ್ ರಾಷ್ಟ್ರಗಳು ಮತ್ತು ಜನಾಂಗಗಳನ್ನು ಮೀರಿ ಯೇಸುವಿನ ಹೊಸ ಒಡಂಬಡಿಕೆಯನ್ನು ಕೈಗೊಳ್ಳುವ ಜನರೊಂದಿಗೆ ತುಂಬಿಹೋಗಿದೆ. ಚರ್ಚ್ ಆಫ್ ಗಾಡ್ ಲೋಕದಾದ್ಯಂತ ವಿಸ್ತರಿಸುತ್ತಾ ತ್ವರಿತ ಬೆಳವಣಿಗೆಯನ್ನು ಸಾಧಿಸಿದೆ. ಚರ್ಚ್ ಆಫ್ ಗಾಡ್ 1964ರಲ್ಲಿ ಪೂರ್ವದ ಒಂದು ದೇಶವಾದ ದಕ್ಷಿಣ ಕೊರಿಯಾದಲ್ಲಿ ಕ್ರಿಸ್ತ ಅನ್ ಸಂಗ್ ಹೋಂಗ್ ರವರು ಮೂಲಕ ಪ್ರಾರಂಭವಾಯಿತು. ಕೇವಲ ಅರ್ಧ ಶತಮಾನದಲ್ಲಿ ಸುಮಾರು 400 ಸಭೆಗಳು ಕೊರಿಯಾದಲ್ಲಿ ಸ್ಥಾಪಿಸಲ್ಪಟ್ಟಿವೆ ಮತ್ತು ಲೋಕದಾದ್ಯಂತ 175 ದೇಶಗಳಲ್ಲಿ 37 ಲಕ್ಷದ ಸದಸ್ಯರನ್ನು ಹೊಂದುತ್ತಾ 7,500 ಸಭೆಗಳನ್ನು ಹೊಂದಿದೆ. ಮುಖ್ಯ ಕಚೇರಿ ವಿಶ್ವದಾದ್ಯಂತ ಸುವಾರ್ತೆಯನ್ನು ಹರಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಥಿಯೋಲಾಜಿಕಲ್ ಸೆಮಿನರಿ ಕೊರಿಯಾದಲ್ಲಿ ಮಾತ್ರವಲ್ಲದೆ ಪ್ರತಿ ಖಂಡದಲ್ಲೂ ಪ್ರವಾದಿ ಶಾಲೆಯನ್ನು ನಿರ್ವಹಿಸುತ್ತದೆ ಮತ್ತು ಲೋಕದಾದ್ಯಂತ ಚರ್ಚ್ ಆಫ್ ಗಾಡ್ ಯಾಜಕ ಸಿಬ್ಬಂದಿಯನ್ನು ಬೆಳೆಸುತ್ತದೆ.
ತರಬೇತಿ ಸಂಸ್ಥೆಗಳು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು ಮತ್ತು ವಿಶ್ವದ ವಿವಿಧ ದೇಶಗಳಿಂದ ಕೊರಿಯಾಗೆ ಭೇಟಿ ನೀಡುವ ಸದಸ್ಯರು ತಮ್ಮ ದೃಷ್ಟಿಕೋನಗಳನ್ನು ವಿಸ್ತರಿಸಬಹುದಾದ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತವೆ. The reality of this Jerusalem is our Heavenly Mother. I began to attend the Church of God because I was able to find definite answers to all my spiritual questions. I've learned a lot looking at the Church of God. They always have ideas on how to keep peace at home and peace within society. La verdad original de la iglesia primitiva de hace 2000 años ha sido restaurada en esta época en la Iglesia de Dios. The Church of God is the church that mankind has been waiting for. The Church of God is the only church that follows the new covenant established by Jesus and which the apostles like Peter and Paul kept. We're all part of a complete family. We have a father and a mother. And that makes the Church of God special. The Church of God is alive. ಇಂದು ಚರ್ಚ್ ಆಫ್ ಗಾಡ್ ಹೀಗೆ ಇರಬೇಕಾದರೆ ತಾಯಿ ಯಾವಾಗಲೂ ಸದಸ್ಯರಿಗೆ ಪ್ರೀತಿಯಿಂದ ತನ್ನ ಬೋಧನೆಗಳನ್ನು ನೀಡುತ್ತಾರೆ. ತಮ್ಮ ನೆರೆಹೊರೆಯವರನ್ನು ನಮ್ಮಂತೆ ಪ್ರೀತಿಸಬೇಕು ಮತ್ತು ಲೋಕವನ್ನು ಬೆಚ್ಚಗಿನ ಹೃದಯದಿಂದ ನೋಡಬೇಕು ಎಂದು ತಾಯಿ ಹೇಳುತ್ತಾರೆ. ತಾಯಿಯ ಪ್ರೀತಿಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತಾ ಚರ್ಚ್ ಆಫ್ ಗಾಡ್ನ ಸದಸ್ಯರು ತಮ್ಮ ಹಿರಿಯರನ್ನು ಗೌರವಿಸುತ್ತಾರೆ, ನೆರೆಹೊರೆಯವರನ್ನು ಪ್ರೀತಿಸುತ್ತಾರೆ ಮತ್ತು ಪರಿಸರವನ್ನು ಸಂರಕ್ಷಿಸುತ್ತಾರೆ. ಅವರು ಲೋಕದ ಉಪ್ಪು ಮತ್ತು ಬೆಳಕಿನ ಪಾತ್ರವನ್ನು ನಿರ್ವಹಿಸುತ್ತಾರೆ. Aquí en el Perú necesitamos más voluntarios y ustedes son un buen ejemplo. Y gracias por responder como una iglesia bien organizada, con una linda misión. Muchas gracias. Heavenly Mother, you are a great inspiration to so many people around the world.
But the greatest strength of all, the greatest gift that we can give is love to one another. And that you have inspired this is a great gift to give to us as well. And I thank you. In all my time in Trafford, I have never seen as many people turn up or turn out to do a litter pick anywhere in the borough at all. And I think that is absolutely brilliant. ಚರ್ಚ್ ಆಫ್ ಗಾಡ್ ಲೋಕಕ್ಕೆ ಬೆಳಕು ಮತ್ತು ಉಪ್ಪಾಗಿರಿ ಎಂಬ ದೇವರ ಬೋಧನೆಗಳನ್ನು ಅಭ್ಯಾಸ ಮಾಡುತ್ತದೆ. Estoy muy agradecida con todos los hermanos de la Iglesia de Dios por el ánimo, por el trabajo y por el apoyo que nos han dado para limpiar el desastre que ha causado el WAG. More kids were like you guys. I'm serious. This would be a wonderful place, wouldn't it? Thank you. ಜಾಗತಿಕ ಗ್ರಾಮಕ್ಕೆ ಇದ್ದಕ್ಕಿದ್ದಂತೆ ಅಪ್ಪಳಿಸುವ ವಿಪತ್ತುಗಳ ಸಂದರ್ಭದಲ್ಲಿ ಸದಸ್ಯರು ತಮ್ಮ ಪೂರ್ಣ ಹೃದಯದಿಂದ ಸ್ವಯಂ ಸೇವಕರಾಗಿ ಕೆಲಸ ಮಾಡುತ್ತಾರೆ. The Church of God believes in God the Father and God the Mother in the Bible. ಚರ್ಚ್ ಆಫ್ ಗಾಡ್ ಜಾಗತಿಕ ಶಾಂತಿ ಮತ್ತು ಮನುಕುಲದ ಸಂತೋಷಕ್ಕಾಗಿ ಅಂತಾರಾಷ್ಟ್ರೀಯ ಸಂಘಟನೆಗಳು, ಸರ್ಕಾರಗಳು, ಸಂಸ್ಥೆಗಳು ಮತ್ತು ಸಮಾಜದ ವಿವಿಧ ಕ್ಷೇತ್ರಗಳೊಂದಿಗೆ ಸಹಯೋಗದಲ್ಲಿ ಕೆಲಸ ಮಾಡುತ್ತದೆ. ಉತ್ತಮ ಜಾಗತಿಕ ಪರಿಸರವನ್ನು ಮಾಡಲು ಭವಿಷ್ಯದ ಪೀಳಿಗೆಯಲ್ಲಿ ಪ್ರಮುಖ ಆಟಗಾರರಾದ ಯುವ ವಯಸ್ಕರು ಮತ್ತು ವಿದ್ಯಾರ್ಥಿಗಳನ್ನು ಒಳಗೊಂಡ ಸ್ವಯಂ ಸೇವಕ ಗುಂಪನ್ನು ಚರ್ಚ್ ಆಫ್ ಗಾಡ್ ಸ್ಥಾಪಿಸಿದೆ. ಅವರು ತಮ್ಮ ಜ್ಞಾನ ಮತ್ತು ಉತ್ಸಾಹದಿಂದ ತಮ್ಮ ನೆರೆಹೊರೆಯವರು ಮತ್ತು ಸಮಾಜವನ್ನು ಕಾಳಜಿ ವಹಿಸುತ್ತಾರೆ. ಧನಾತ್ಮಕ ಶಕ್ತಿ ಮತ್ತು ಪ್ರಾಯೋಗಿಕತೆಯೊಂದಿಗೆ ಪರಿಸರ ಸಂರಕ್ಷಣೆಯನ್ನು ಅಭ್ಯಾಸ ಮಾಡುವ ಮೂಲಕ ಮಾನವೀಯತೆ ಮತ್ತು ಭೂಮಿಯ ಬದಲಾವಣೆಗಳಿಗೆ ಕೊಡುಗೆ ನೀಡುತ್ತಾರೆ. ಇದರ ಜೊತೆಗೆ ಅವರು ಲೋಕವು ಒಟ್ಟಾಗಿ ಪರಿಹರಿಸಬೇಕಾದ ಸಮಸ್ಯೆಗಳಲ್ಲಿ ಮಾಲೀಕತ್ವದ ಪ್ರಜ್ಞೆಯೊಂದಿಗೆ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. So I am very impressed with your global network and your enthusiasm and your focus on action now. The
You reassure the world that the future is going to be brighter and better in your hands. May you continue to fulfill the mandate of your church and complement the Philippine government's goal of building climate-resilient communities. So great. I can't imagine what this would be like without the supporters here. That it was just like an Olympic Games. I don't see that much cheering and that much spectator excitement except in Korea. What's going on? And it turns out these beautiful people are here, giving so much love and joy. ಸಮಾಜಕ್ಕಾಗಿ ಅವರ ಸಮರ್ಪಿತ ಪ್ರಯತ್ನಗಳನ್ನು ಸರ್ಕಾರವು ಗುರುತಿಸಿತು. 2015ರಲ್ಲಿ ಅವರಿಗೆ ಅಧ್ಯಕ್ಷೀಯ ಗುಂಪು ಉಲ್ಲೇಖವನ್ನು ನೀಡಲಾಯಿತು ಮತ್ತು ಚರ್ಚ್ ಆಫ್ ಗಾಡ್ 2003ರಲ್ಲಿ ಅಧ್ಯಕ್ಷೀಯ ಉಲ್ಲೇಖ ಪ್ರಶಸ್ತಿಯನ್ನು ಪಡೆದರು. 2004ರಲ್ಲಿ ಆರ್ಡರ್ ಆಫ್ ಸ್ಪೋರ್ಟ್ ಮೆರಿಟ್ ಅನ್ನು ಪಡೆದರು. ಚರ್ಚ್ ಆಫ್ ಗಾಡ್ ಕೊರಿಯಾ ಗಣರಾಜ್ಯದ 3 ಪ್ರಮುಖ ಸರ್ಕಾರಗಳಿಂದ ಎಲ್ಲಾ ಪ್ರಶಸ್ತಿಗಳನ್ನು ಪಡೆದರು. ಇದು ತಾಯಿಯ ಬೋಧನೆಗಳಾದ ದೇವರ ಬೋಧನೆಗಳನ್ನು ಅಭ್ಯಾಸಿಸಿದ ನಿಜವಾದ ನಂಬಿಕೆಯ ಫಲವಾಗಿತ್ತು. ಅದ್ಭುತಕ್ಕೆ ಸುವಾರ್ತೆಯ ಅದ್ಭುತ ಚರ್ಚ್ ಆಫ್ ಗಾಡ್ ಸುವಾರ್ತೆಯ ಹೊಸ ಪವಿತ್ರ ಸ್ಥಳವಾಗಿ ಮಾರ್ಪಟ್ಟಿರುವ ಚರ್ಚ್ ಆಫ್ ಗಾಡ್ನಲ್ಲಿ ನಿರೀಕ್ಷೆಯ ಪ್ರಕಾಶಮಾನವಾದ ಬೆಳಕು ಲೋಕವನ್ನು ಬೆಳಗಿಸುತ್ತದೆ.